ನಮಸ್ಕಾರ ಟ್ರೇಡರ್ಸ್. ಇವತ್ತು ನಾವು RSI ಬಗ್ಗೆ ಮಾತಾಡೋಣ. RSI ಫುಲ್ ಫಾರ್ಮ್ ಬಂದು ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್. ಅದಾದ್ಮೇಲೆ ಇದು ಮೊಮೆಂಟಮ್ ಇಂಡಿಕೇಟರ್. ಓಕೆ, ಸ್ಟಾಕ್ನ ಮೊಮೆಂಟಮ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ತೋರಿಸುತ್ತೆ. ಅಂಡ್ RSI ಸ್ಟಾಕ್ನ ಅಥವಾ ಕ್ಯಾಂಡಲ್ ಸ್ಟಿಕ್ನ ಕ್ಲೋಸ್ ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಕ್ಲೋಸ್ ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ. RSI ಬಗ್ಗೆ ನೀವು ತಿಳ್ಕೊಬೇಕಾಗಿರೋದು ಇಷ್ಟೇ. ಓಕೆ, ಇದಕ್ಕಿಂತ ಇನ್ನೂ ಹೆಚ್ಚಿಗೆ ಇನ್ಫಾರ್ಮೇಶನ್ಗಳು ಸಿಗುತ್ತೆ, ಬಟ್ ಆದರೆ ಬೇಡ. ಬೇಸಿಕ್ ಆಗಿ ಇಷ್ಟು ಮಾತ್ರ ತಿಳ್ಕೊಳ್ಳಿ. ಅದು ಮೊಮೆಂಟಮ್ ಇಂಡಿಕೇಟರ್ ಅಂದರೆ ಅದು ಸ್ಟ್ರೆಂತ್ ಇನ್ನ ಎಷ್ಟಿದೆ ಸ್ಟಾಕ್ದು ಅಂತ ಗೊತ್ತಾಗುತ್ತೆ. ಅದ್ರ ಫುಲ್ ಹೆಸರು ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್. ಅಂಡ್ ಇದು ಡಿಪೆಂಡ್ ಆಗೋದು ಕ್ಲೋಸ್ ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಕಾಮನ್ಲಿ ಯೂಸ್ ಮಾಡೋದು ಅಥವಾ ಕಾಮನ್ಲಿ ಇವಾಗ ನಾನು ಇವಾಗ ಹೇಳ್ಕೊಡ್ತಾ ಇರೋ RSI ಇದರಲ್ಲೂ ಕೂಡ ಯೂಸ್ ಆಗೋದು 14-day ಪೀರಿಯಡ್. ಡೇ ಪೀರಿಯಡ್ RSI ಅಲ್ಲಿ ಯೂಶುವಲ್ ಆಗಿ ನೀವು RSI ಅಂತ ಹೊಡೆದಾಗ ನೀವು ಬರೋ ಚಾರ್ಟ್ ಅಲ್ಲಿ ಅದು 14-day ಪೀರಿಯಡ್ ಕ್ಲೋಸ್ ಪ್ರೈಸ್ ಮೇಲೆ ನಿಮಗೆ ಅಲ್ಲಿ RSI ಪ್ಲಾಟ್ ಆಗಿರುತ್ತೆ. ಓಕೆ, ಇಷ್ಟು ಸಾಕು ಇನ್ಫಾರ್ಮೇಶನ್ RSI ಬಗ್ಗೆ. ಇವಾಗ ಅದು ಚಾರ್ಟ್ ಹೇಗಿರುತ್ತೆ ಅಂತ ನೋಡೋಣ. RSI ಇದು 0, ಇದು 100. RSI ಬಂದು ಒಂದು ಲೈನ್ ಗ್ರಾಫ್ ಆಗಿರುತ್ತೆ. ಅದು ಓಕೆ, ಈ 0 to 100 ಒಳಗೆ RSI ಮೂವ್ ಆಗ್ತಾ ಇರುತ್ತೆ. ಓಕೆ, ಸೊ ಈ RSI ಈ ಪ್ರೈಸು ಹಿಂದಿನ 14 ದಿನದ ಕ್ಲೋಸ್ ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರತಿದಿನದ್ದು RSI ಏನು 0 to 100 ಏನಿದೆ ಅದು ಡಿಪೆಂಡ್ ಆಗೋದು ಹಿಂದಿನ ಅಥವಾ ಅವತ್ತಿನ ದಿನದ್ದು ಸೇರಿ ಹಿಂದಿನ 13 ದಿನ ಪ್ಲಸ್ ಅವತ್ತಿನ ದಿನ 14 ದಿನದ್ದು ಕ್ಲೋಸ್ ಪ್ರೈಸ್ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಇವಾಗ RSI ಅಲ್ಲಿ ಎಲ್ಲರೂ ಟ್ರೆಡಿಷನಲ್ ಆಗಿ ಯೂಸ್ ಮಾಡೋದು ಹೇಗೆ ಅಂತಂದ್ರೆ ಇಲ್ಲಿ ಮಧ್ಯ ಇನ್ನ 2 ಲೈನ್ ಹಾಕೋತಾರೆ. $80 ಮತ್ತೆ $20. ಇವಾಗ RSI ಹಿಂಗ್ ಮೇಲ್ ಹೋಗುವಾಗ ಇದನ್ನ ಕ್ರಾಸ್ ಆಯ್ತು, 8 ಮೇಲೆ ಕ್ರಾಸ್ ಆಯ್ತು ಅಂತಂದ್ರೆ ಜನ ಆ ಸ್ಟಾಕು ಓವರ್ ಬಾಟಲ್ ಇದೆ, ನೆಕ್ಸ್ಟ್ ಕೆಳಗೆ ಬೀಳುತ್ತೆ ಅಂತ ಅವರು ಮಾರ್ಕೆಟ್ ಕೆಳಗೆ ಹೋಗೋದಕ್ಕೆ ಹಾಕ್ತಾರೆ. ಅಥವಾ RSI ಕೆಳಗೆ ಬಂದು 20ಗೂ ಕೆಳಗೆ ಹೋಯ್ತು ಅಂತ ಅಂದ್ರೆ ಅವಾಗ ಆ ಪರ್ಟಿಕ್ಯುಲರ್ ಸ್ಟಾಕು ಓವರ್ ಸೋಲ್ಡ್ ಝೋನ್ ಅಲ್ಲಿ ಇದೆ. ಇವಾಗ ನೆಕ್ಸ್ಟ್ ಏನೇ ಇದ್ರು ಸ್ಟಾಕು ಮೇಲ್ಗಡೆ ಹೋಗ್ಬೇಕು, ಬೈಯಿಂಗ್ ಇಂಟ್ರೆಸ್ಟ್ ಜಾಸ್ತಿ ಆಗ್ಬೇಕು ಅಂತ ಬೈಯಿಂಗ್ ಅಂದ್ರೆ ಬುಲ್ಲಿಶ್ ಆಗಿ ಆಗ್ತಾರೆ. ಯಾವಾಗ 20 ಕೆಳಗಿರುವಾಗ 80 ಮೇಲ್ ಹೋಯ್ತು ಅಂತಂದ್ರೆ ಜನ ಬೇರಿಶ್ ಆಗ್ತಾರೆ ಆ ಪರ್ಟಿಕ್ಯುಲರ್ ಸ್ಟಾಕ್ ಮೇಲೆ. ಓಕೆ, ಬಟ್ ನಾವು ಈ ಟ್ರೆಡಿಷನಲ್ ಮೆಥಡ್ ಫಾಲೋ ಮಾಡಲ್ಲ. ಓಕೆ, ಈಗ ನಾನು ಹೇಳ್ಕೊಡ್ತಾ ಇರೋದು RSI ಇದು 100, ಇದು 0 ಅನ್ಕೊಳ್ಳಿ. ಮಧ್ಯ ಇದು 60, ಇದು 40. RSI ಇವಾಗ ಸುಮ್ಮನೆ ಈಗ ಹೋಗ್ತಿದೆ ಅನ್ಕೊಳ್ಳಿ. ಅದು ಯಾವಾಗಲೂ ಹಿಂಗಿರಲ್ಲ, ಸೊ ಹಿಂಗೆ ಹೋಗ್ತಿದೆ ಅಂತ ಅನ್ಕೊಳ್ಳಿ. ಇವಾಗ 0 to 40 ಏನಿದೆ ಇದು ಡೌನ್ ಟ್ರೆಂಡ್ ಅಥವಾ ಬೇರಿಶ್ ಸೆಂಟಿಮೆಂಟ್. 40 to 60 ಮಾರ್ಕೆಟ್ ಸೈಡ್ ವೇಸ್. 60 to 100 bullish or uptrend.
ಇಷ್ಟೇ ಸಿಂಪಲ್ ನೀವು ಫಾಲೋ ಮಾಡಬೇಕಾಗಿರೋದು. RSI ಆ್ಯಕ್ಚುಯಲ್ ಆಗಿ ಇಷ್ಟೇ. ಇವಾಗ ಇದನ್ನ ದಯವಿಟ್ಟು ನಾನು ಇನ್ನೊಂದ್ಸರಿ ನೀಟಾಗಿ ಡ್ರಾ ಮಾಡ್ತೀನಿ, ಅದಾದಮೇಲೆ ಅದನ್ನು ನೀಟಾಗಿ ಒಂದು ಫೋಟೋ ತೆಗೆದು ಹಿಡ್ಕೊಳ್ಳಿ. ಓಕೆ, ಓಕೆ, ಇಷ್ಟು ಹೇಳೋದು. ಇವಾಗ ಇಲ್ಲಿ ನೋಡ್ಬೋದು, ಇಲ್ಲಿ ರೆಡ್ಡಲ್ಲಿದೆ 0 to 40 ಇದೆ ಅಂತಂದರೆ ಇದು ಮಾರ್ಕೆಟ್ ಡೌನ್ ಟ್ರೆಂಡ್. 40 to 60 ಇನ್ ಬಿಟ್ವೀನ್ ಇದೆ ಅಂದರೆ ಸೈಡ್ ವೇಸ್. 60 to 40 ಇದೆ ಅಂದರೆ ಅಪ್ ಟ್ರೆಂಡ್. ಓಕೆ, ಇಲ್ಲೂ ನಾನು ಇದರಲ್ಲೂ ಮಾರ್ಕ್ ಮಾಡಿರ್ತೀನಿ ಸಿಗ್ನಲ್ಸ್ ಅಲ್ಲಿ. ಓಕೆ, ಇದು ಅಪ್ ಟ್ರೆಂಡ್, ಇಲ್ಲಿದ್ರೆ ಡೌನ್ ಟ್ರೆಂಡ್, ಇದಿದ್ರೆ ಸೈಡ್ ವೇಸ್. ನೀವೆಲ್ಲಾದ್ರೂ ಚಾರ್ಟ್ ಅಥವಾ ಯಾವುದಾದ್ರೂ ಪೇಪರ್ ಮೇಲೆ ಈ ಡ್ರಾಯಿಂಗ್ನ ನೀವು ಡ್ರಾ ಮಾಡಿ ನೀವೆಲ್ಲಾದ್ರೂ ಇಟ್ಕೊಂಬಿಡಿ. ನೀವು ಪ್ರತಿ ಸರಿ ನೋಡಿದಾಗ್ಲೂ 0 to 40 ಇದೆಯಾ RSI, ಹಂಗಂದ್ರೆ ಆ ಪರ್ಟಿಕ್ಯುಲರ್ ಸ್ಟಾಕು ಡೌನ್ ಟ್ರೆಂಡಲ್ಲಿದೆ ಅಂತ. ಇವಾಗ 40 to ಅಥವಾ ಮೊಮೆಂಟಮ್ ಅಷ್ಟೊಂದಿಲ್ಲ, ಇವಾಗ ಅದು ಅಪ್ ಟ್ರೆಂಡಲ್ಲಿ ಇದೆ, ಇವಾಗ ಮೂವಿಂಗ್ ಆವ್ರೇಜ್ಗೂ ಮೇಲ್ಗಡೆ ಟ್ರೇಡ್ ಆಗ್ತಾ ಇದೆ, ಬಟ್ ಆದರೆ RSI ಬಿಲೋ 40 ಇದೆ ಅಂತ ಅಂದರೆ ಅದು ಅಪ್ ಟ್ರೆಂಡ್ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಅರ್ಥ. ಒಟ್ಟಿನಲ್ಲಿ ಅದು ಸ್ಟ್ರೆಂತ್, ಅದ್ರದ್ದು ಕೆಪಾಸಿಟಿ ಇನ್ನ ಮೇಲ್ ಹೋಗೋ ಅಥವಾ ಯಾವ ಡೈರೆಕ್ಷನ್ ಇದೆ ಅದರ ಕೆಪಾಸಿಟಿ ನಿಮಗೆ ತಿಳಿದುಕೊಡುತ್ತೆ. 40 to 60 ಇರುವಾಗ ಯೂಶಲಿ ಮಾರ್ಕೆಟ್ ಯಾವಾಗಲೂ ಸೈಡ್ ವೇಸ್ ಅಲ್ಲಿ ಇರುತ್ತೆ. 60 to 40 ಇರುವಾಗ ಮಾರ್ಕೆಟ್ ಯಾವಾಗಲೂ ಅಪ್ ಟ್ರೆಂಡ್ ಅಲ್ಲಿ ಇರುತ್ತೆ ಅಥವಾ ಬುಲ್ಲಿಶ್ ಸೆಂಟಿಮೆಂಟ್ ಅಲ್ಲಿ ಇದೆ ಅಂತ ಅರ್ಥ. 0 to 40 ಬೇರಿಶ್ ಸೆಂಟಿಮೆಂಟ್, 40 to 60 ಸೈಡ್ ವೇಸ್ ಸೆಂಟಿಮೆಂಟ್, 60 to 100 ಬುಲ್ಲಿಶ್ ಸೆಂಟಿಮೆಂಟ್. ಇದನ್ನ ದಯವಿಟ್ಟು ಆದಷ್ಟು ನೀಟಾಗಿ ಕಲ್ತ್ಕೊಳ್ಳಿ. ಇದು ತುಂಬಾ ಯೂಸ್ ಆಗುತ್ತೆ. ಪ್ರತಿ ಸ್ಟಾಕ್ ಅಥವಾ ಆಪ್ಷನ್ ನೀವು ಏನೇ ನೋಡ್ತಿದ್ರು ಇದನ್ನ ಯಾವ್ದಕ್ಕಾದ್ರೂ ನೀವು ಪ್ಲಾಟ್ ಮಾಡ್ಕೋಬಹುದು. 14 ಪೀರಿಯಡ್ RSI. ಸೊ 14 ಪೀರಿಯಡ್ RSI ನೀವು ಮಾಡ್ಕೊಂಡು ಇದನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮಗೆ ಎಲ್ಲಾ ಸ್ಟಾಕ್ದು ಮಾರ್ಕೆಟ್ ಸೆಂಟಿಮೆಂಟ್ ಏನಿದೆ ಅನ್ನೋದು ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಇವಾಗ ಇದೇ ಎಕ್ಸಾಂಪಲ್ನ ಈ RSI ನ ಹೇಗೆ ಪ್ಲಾಟ್ ಮಾಡ್ಕೊಳ್ಳೋದು, ಹೇಗೆ ಐಡೆಂಟಿಫೈ ಮಾಡೋದು ಅಂತ ನಾನು ಚಾರ್ಟಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ಚಾರ್ಟ್ಗೆ ಹೋಗೋಣ. ಇದು ಟಾಟಾ ಮೋಟರ್ಸ್ನ ಡೈಲಿ ಚಾರ್ಟು. ಸೊ ಇವಾಗ ಇದರಲ್ಲಿ RSI ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಇವಾಗ ಫಸ್ಟ್ ನೀವು ಇಲ್ಲಿ ಇಂಡಿಕೇಟರ್ಸ್ ಹೋಗ್ತೀರಾ. ಇಂಡಿಕೇಟರ್ಸ್ ಹೋಗಿ ಇಲ್ಲಿ RSI ಅಂತ ಟೈಪ್ ಮಾಡಿ, ಅಥವಾ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ ಇರುತ್ತೆ ನೋಡಿ, ಇಲ್ಲಿದೆ ಫಸ್ಟ್ ಆಪ್ಷನ್. ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗೆ ಹಿಂಗೆ ಒಂದು ಚಾರ್ಟ್ ಬರುತ್ತೆ. ನಿಮ್ಮ ಇದು ಪ್ರೈಸು, ಇದು ನಿಮ್ಮದು ಕ್ಯಾಂಡಲ್ ಸ್ಟಿಕ್ ಚಾರ್ಟು, ಅದ್ರ ಕೆಳಗಡೆ ಬರುತ್ತೆ RSI. ಓಕೆ, ಸೊ ಇವಾಗ ಇಲ್ಲಿ ಇದು ಬಂದ ಮೇಲೆ ಇಲ್ಲಿ ನೀವು ಸೆಟ್ಟಿಂಗ್ಸ್ಗೆ ಹೋಗ್ತೀರಾ. ಇದು ನೋಡಿ, ಇಲ್ಲಿ ಬೈ ಯೂಶುವಲ್ ಎಲ್ಲ ಕಡೆನೂ ಎಲ್ಲದರಲ್ಲೂ 14 ಪೀರಿಯಡ್ RSI ಆಗೇ ಇರುತ್ತೆ. ಓಕೆ, ಸೊ ಅದನ್ನೇನೋ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ಇನ್ಪುಟ್ಸಲ್ಲಿ ಇದ್ರೆ ನೀವು ಇಲ್ಲಿ ಸ್ಟೈಲಿಗೆ ಬರ್ತೀರಾ. ಸ್ಟೈಲಿಗೆ ಬಂದು ಇಲ್ಲಿ ಅಪ್ಪರ್ ಲಿಮಿಟ್ ನೋಡಿ 70 ಇದೆ, ಅದನ್ನು 60 ಮಾಡಿ. ಮಿಡ್ಲ್ ಲೈನ್ ಬೇಡ, ಆ್ಯಂಡ್ 30 ಇರೋದನ್ನ 40 ಮಾಡಿ. ಮತ್ತು ಇಲ್ಲಿ ಡಾಟೆಡ್ ಲೈನ್ಸ್ ಇರೋದನ್ನ ನಾನು ಸ್ಟ್ರೈಟ್ ಲೈನ್ ಮಾಡ್ಕೋತೀನಿ. ಆ್ಯಂಡ್ ಯೂಶಲಿ ಇವಾಗ ನನ್ನ ಸ್ಕ್ರೀನ್ ಇಲ್ಲಿ ಬ್ಲ್ಯಾಕ್ ಆಗಿರೋದಕ್ಕೆ ನಾನು ಇದನ್ನು ಚೇಂಜ್ ಮಾಡ್ಕೋತೀನಿ ಟು ಯೆಲ್ಲೋ. ಓಕೆ, ಅದು ಬಿಟ್ಟರೆ ಇಲ್ಲಿ ಝೋನ್ ಏನಿದೆ ಅದನ್ನು ಬೇಕಿದ್ರೆ ನೀವು ಏನು ಇಲ್ದಿರಾನು ಇದು ಮಾಡ್ಕೋಬೋದು, ಒಪಾಸಿಟಿ ಕಮ್ಮಿ ಮಾಡ್ಕೊಂಬಿಡ್ಬೋದು 0. ಬಟ್ ಇದ್ರೆ ಆ್ಯಕ್ಚುಲಾಗಿ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಒಂದು ಸ್ವಲ್ಪ ಲೈಟ್ ಬ್ಲೂಯಿಶ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಇವಾಗ ಇದು 14 ಪೀರಿಯಡ್ RSI ಟಾಟಾ ಮೋಟರ್ಸ್ ಡೈಲಿ ಚಾರ್ಟಲ್ಲಿ. ಓಕೆ,
ಸೊ ಇವಾಗ ನೋಡೋಣ. ಸೊ ಇವಾಗ ಈ ಝೋನ್ ಏನಿದೆ ಅದು ನೋಡ್ಬೋದು. ಇಲ್ಲಿ ನೀವು 60 to 40 ಇನ್ ಬಿಟ್ವೀನ್ ಲೈನ್ ಇರುತ್ತೆ. ಸೊ ಅದ್ರ ಮಧ್ಯೆ ಇರೋದು ಸೈಡ್ ವೇಸ್. ಅದಕ್ಕೂ 60ಗೂ ಮೇಲೋಯ್ತು ಅಂತಂದರೆ ಮಾರ್ಕೆಟ್ ಬುಲ್ಲಿಶ್ ಆಗಿದೆ, ಅಂದರೆ ಅಪ್ ಟ್ರೆಂಡ್ ಶುರು ಅಂತ. ಕೆಳಗಿದ್ರೆ ಡೌನ್ ಟ್ರೆಂಡ್ ಅಂತ ಅರ್ಥ. ಓಕೆ, ಸೊ ಈಗ ಇಲ್ಲೇ ನೀವು ನೋಡ್ಬೋದು ಬ್ಯೂಟಿಫುಲ್ ಆಗಿ RSI ಕೆಳಗಿಂದ ಇವಾಗ ಇಲ್ಲಿ 60 ಕ್ರಾಸ್ ಆಗಿದೆ. ಈ ಲೈನಲ್ಲಿ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲ್ಗಡೆ ಲೆಫ್ಟ್ ಸೈಡ್ ಇಲ್ಲಿ ಬರುತ್ತೆ ನೋಡಿ 60.06. ಓಕೆ, ಸೊ ಇವಾಗ 60.06 ನೀವು ಇಲ್ಲಿ ಎಂಟರ್ ಆಗಿದ್ರೆ 437 ಇಲ್ಲಿ ನೀವು ರೈಟಲ್ಲಿ ಇಲ್ಲಿ ನೋಡ್ಬೋದು. ಮಾರ್ಕೆಟ್ ಕ್ಲೋಸ್ ಆಗಿದ್ದು ಅರೌಂಡ್ 437, 438 ಅಂತ ಇಟ್ಕೊಳ್ಳಿ. ಓಕೆ, ಕ್ಲೋಸ್ ಆಗಿದ್ದು ನೆಕ್ಸ್ಟ್ ನೋಡಿ ಮಾರ್ಕೆಟ್ ಹೇಗೆ ಬುಲ್ಲಿಶ್ ಆಗಿ ರನ್ ಆಗಿದೆ. ನೀವಾಗ ಇಲ್ಲಿ ಮತ್ತೆ ಕೆಳಗೆ ಲೋವರ್ ಲೋಸ್ ಬರ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗಿ ನೀವು ಇಲ್ಲಿ ಸೇಲ್ ಮಾಡಿದ್ರು ಕೂಡ ನಿಮ್ಮ 940 ಎಕ್ಸಿಟ್ ಆಗಿರ್ತಿತ್ತು. ಸೊ ಹಾಗೆ RSI 60 and above ಹೋದಾಗ ಪ್ರೈಸು ಬುಲ್ಲಿಶ್ ಆಗುತ್ತೆ, ಸ್ಟಾಕು ಬುಲ್ಲಿಶ್ ಆಗಿರುತ್ತೆ, ಬುಲ್ಲಿಶ್ ಸೆಂಟಿಮೆಂಟ್ ಕ್ರಿಯೇಟ್ ಆಗಿದೆ ಅಂತ. ಓಕೆ, ಇವಾಗ ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು ಮಾರ್ಕೆಟ್ ಇಲ್ಲಿ 60 ಮತ್ತು 40 ಮಧ್ಯ RSI ಪ್ಲಾಟ್ ಆಗಿದೆ. RSI ಚಾರ್ಟ್ ಎಲ್ಲಿದೆ ನೋಡಿ, ಇಲ್ಲಿ ಮಾರ್ಕೆಟ್ ಸೈಡ್ ವೇಸಲ್ಲಿದೆ. ಲೋವರ್ ಲೋಸು ಇಲ್ಲ, ಹೈಯರ್ ಹೈಸು ಇಲ್ಲ. ಮಾರ್ಕೆಟ್ ಒಂಥರ ರೇಂಜ್ ಬೌಂಡ್ ಆಗಿದೆ ಇಷ್ಟು ಫುಲ್. ಅದಾದ್ಮೇಲೆ ನೋಡಿ ಇಲ್ಲಿ RSI ಇಲ್ಲಿ ಬ್ರೇಕ್ಔಟ್ ಆಯಿತು ಅಬೋವ್ 60, 58ಇಂದ ಡೈರೆಕ್ಟಾಗಿ 60ಗೆ ಹೋಯ್ತು, ಮೇಲೋಯ್ತು, ಕೆಳಗೆ ಬಂದು ಮತ್ತೆ ಸಪೋರ್ಟ್ ತೊಗೊಳ್ತು, ಇಲ್ಲಿ ಮತ್ತೆ ಸೈಡ್ ವೇಸ್ ಆಯಿತು. ಅದಾದಮೇಲೆ ಮತ್ತೆ ಬ್ರೇಕ್ಔಟ್ ಆಯಿತು ಇಲ್ಲಿ 66ಗೆ ಡೈರೆಕ್ಟಾಗಿ. ಅದಾದಮೇಲೆ ನೋಡಿ RSI 60 and above ಇದೆ ಆ್ಯಂಡ್ ಕಂಟಿನ್ಯೂಸ್ ಆಗಿ ಅಪ್ ಟ್ರೆಂಡಲ್ಲೇ ಇದೆ. ಸೊ ಅದು RSI ಪವರ್. ಅಂದರೆ ಮಾರ್ಕೆಟ್ ಬುಲ್ಲಿಶ್ ಆಗಿದೆಯಾ, ಬೇರಿಶ್ ಆಗಿದೆಯಾ, ಅಥವಾ ಆ ಪರ್ಟಿಕ್ಯುಲರ್ ಸ್ಟಾಕ್ ಬುಲ್ಲಿಶ್ ಆಗಿದೆಯಾ, ಬೇರಿಶ್ ಆಗಿದೆಯಾ ಅಂತ ತಿಳಿಸ್ಕೊಡುತ್ತೆ. ಆ್ಯಂಡ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಕೂಡ ತಿಳಿಸ್ಕೊಡುತ್ತೆ. ಹಾಗೆ ಇವಾಗ ಡೌನ್ ಟ್ರೆಂಡ್ ನೋಡೋಣ. ಕೆಳಗೆ ಬೀಳುವಾಗ ಇಲ್ಲಿ ನೋಡಿ, ಇಲ್ಲಿ 36ಗೆ ಹೋಗಿದೆ. ಇಲ್ಲಿ ನೋಡ್ಬೋದು ನೀವು ನೋಡಿ, 44ಇಂದ ಸೀದಾ 36ಗೆ ಹೋಗಿದೆ. ಆ್ಯಂಡ್ ಅದಾದ್ಮೇಲೆ ನೋಡಿ ಪ್ರೈಸು ಕೆಳಗೆ ಲೋವರ್ ಲೋ ಲೋವರ್ ಲೋ ಲೋವರ್ ಲೋ ಬರ್ತಾ ಇದೆ. ಕ್ಯಾಂಡಲ್ ಸ್ಟಿಕ್ಕಿಂದ ಕ್ಯಾಂಡಲ್ ಸ್ಟಿಕ್ಕಿಗೆ ನೋಡ್ತಾ ಹೋದರೆ ಲೋಸ್ ಕೆಳಗೆ ಹೋಗ್ತಾ ಇದೆ. ಅದಾದ್ಮೇಲೆ ಪಿಕಪ್ ಆಗೋಕ್ಕಾಯ್ತು. ಬಟ್ RSI 42 ಕೆಳಗಿದೆ ಅಂತಂದರೆ ಪ್ರೈಸು ಕೂಡ ಕೆಳಗೆ ಬೀಳ್ತಾ ಇರುತ್ತೆ. ಇನ್ನೂ ಒಂದು ಎಕ್ಸಾಂಪಲ್ ನೋಡೋಣ. ಇದು ಹಿಂದೂಸ್ತಾನ್ ಯೂನಿಲಿವರು ಒಂದು ಡೈಲಿ ಚಾರ್ಟು. ಓಕೆ, ನೀವು ಇವಾಗ ಇಲ್ಲೇ ನೋಡ್ಬೋದು. ಇವಾಗ ರೀಸೆಂಟಾಗಿ ಜುಲೈ 5 RSI 60 ಎಬೋ ಹೋಗುತ್ತೆ. ಪ್ರೈಸು 2546 ಅಲ್ಲಿರುವಾಗ. ಓಕೆ, ಆ್ಯಂಡ್ ಪ್ರೈಸ್ ಇಲ್ಲಿ ನೋಡಿ RSI 60 and above ಇದೆ ಆ್ಯಂಡ್ ಪ್ರೈಸು ಹಾಗೆ ಇನ್ಕ್ರೀಸ್ ಆಗ್ತಾ ಇದೆ. ಇವಾಗ ಮೇಲೆ ಹೋಗಿ ನೆಕ್ಸ್ಟ್ ಹೊಸ ಹೈ ಫಾರ್ಮ್ ಆದಾಗ ಇಲ್ಲಿ ಹೈಯರ್ ಹೈ ಹೋಗಲಿಲ್ಲ ಅಂತ ನೀವು ಇಲ್ಲಿ ಎಕ್ಸಿಟ್ ಆಗಿದ್ರು ಕೂಡ, ನೀವು ಇಲ್ಲಿ ಎಕ್ಸಿಟ್ ಆಗಿದ್ರೆ 2946 ಅರೌಂಡ್ 350 to 400 rupees ನೀವು ಪ್ರಾಫಿಟಲ್ಲಿ ಇರ್ತಾ ಇದ್ರಿ. ಸೊ ಹೀಗೆ ದಟ್ ಈಸ್ ದ ಪವರ್ ಆಫ್ RSI. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ 60 to 40 ಇತ್ತು. ಅದಕ್ಕೂ ಮುಂಚಿಂದನೂ ಬಿಲೋ 40 ಹೋಗಿದೆ. ಬಟ್ ಇವಾಗ ಮತ್ತೆ ಮೇಲ್ಗಡೆ ಬಂದು 40 ಕೆಳಗಿಂದ ಮೇಲ್ಗಡೆ ಹೋಗಿ ಸೈಡ್ ವೇಸಲ್ಲಿದೆ 40 to 60. ಪ್ರೈಸ್ ನೋಡಿ ಒಂದು ಸ್ವಲ್ಪ ರೇಂಜ್ ಬೌಂಡ್ ಆಗಿ ಮೇಲೂ ಹೋಗ್ತಾ ಇಲ್ಲ, ಕೆಳಗೂ ಹೋಗ್ತಾ ಇಲ್ಲ. ಒಂದು 1-2 weeks ಅದೇ ಪ್ರೈಸಲ್ಲಿತ್ತು. ಬಟ್ ಅದಾದಮೇಲೆ ಮಾರ್ಕೆಟ್ ಕೆಳಗೋಯ್ತು, 40ಗೂ ಬಿಲೋ ಹೋಯ್ತು. ಓಕೆ, ಇಲ್ಲೂ ಅಷ್ಟೇ ಈ ಇದಕ್ಕೆ ಮಾರ್ಕೆಟ್ ಕೆಳಗೋಯ್ತು. ಅದಾದಮೇಲೆ ನೋಡಿ ಡೌನ್ ಟ್ರೆಂಡ್ ಶುರು ಆಗ್ತಾ ಬಂತು. ಪ್ರೈಸ್ ಮತ್ತೆ ವಾಪಸ್ 40ಗೂ ಮೇಲ್ ಹೋಗೋವರೆಗೂ ಸ್ಟಾಕು ಡೌನ್ ಟ್ರೆಂಡಲ್ಲಿತ್ತು. ಹಾಗೆ ಇವಾಗ ಇಲ್ಲಿ ನೋಡಿ, ಈ ಪಾರ್ಟ್ ಒಂಥರ ಮೆಜಾರಿಟಿ ಆಫ್ ದ ಟೈಮ್ 40 and 60 ಇನ್ ಬಿಟ್ವೀನೇ ಇದೆ ಈ ಪಾರ್ಟ್ ಫುಲ್. ಇಲ್ಲೂ ಕೂಡ ಅಷ್ಟೆ ನೋಡಿ, ಪ್ರೈಸ್ ಒಂಥರ ರೇಂಜ್ ಬೌಂಡ್ ಆಗಿದೆ, ಮೇಲೆ ಹೋಗ್ತಿಲ್ಲ, ಕೆಳಗೂ ಹೋಗ್ತಿಲ್ಲ. ಇಲ್ಲಿ ನೋಡಿ, ಇದೊಂದು ರೆಸಿಸ್ಟೆನ್ಸು, ಇದೊಂದು ಸಪೋರ್ಟ್ ತೊಗೊಂಡು, ಇದೊಂದು ರೆಸಿಸ್ಟೆನ್ಸು, ಇದೊಂದು ಸಪೋರ್ಟ್ ತೊಗೊಂಡು ಪ್ರೈಸ್ ಅಷ್ಟಲ್ಲೇ ಇದೆ. ಅಂದರೆ ಮಾರ್ಕೆಟ್ ಸೈಡ್ ವೇಸಲ್ಲಿದೆ ಅಂತ, ಅಥವಾ ರೇಂಜ್ ಬೌಂಡ್ ಆಗಿದೆ ಅಂತ ಅರ್ಥ. ಸೊ ಹಾಗೆ,
ಸೊ RSI ಇಂದ ನಿಮಗೆ ಟ್ರೆಂಡ್ ಹೇಗಿದೆ ಅಂತ ಗೊತ್ತಾಗುತ್ತೆ, ಅಂಡ್ ಪ್ರೈಸ್ ಎಷ್ಟು ಸ್ಟ್ರಾಂಗ್, ಮೂವ್ಮೆಂಟ್ ಎಷ್ಟು ಸ್ಟ್ರಾಂಗ್ ಆಗಿದೆ, ಮಾರ್ಕೆಟ್ ಸೆಂಟಿಮೆಂಟ್ ಏನಿದೆ, ಬುಲಿಶ್ ಆಗಿದೆಯಾ, ಬೇರಿಶ್ ಆಗಿದೆಯಾ, ಮಾರ್ಕೆಟ್ ಸೆಂಟಿಮೆಂಟ್ ಮೇಲೋಗುತ್ತೆ ಅಂತ ಇದೆಯಾ ಅಥವಾ ಸೈಡ್ ವೇಸ್ ಅಲ್ಲಿ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ಸೊ ಅದರಿಂದ ನೀವು ಆ ಪ್ರೈಸಲ್ಲಿ ನೀವು ಎಂಟ್ರಿ ಆಗಬೇಕಾ ಬೇಡವಾ ಅನ್ನೋದು ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ದಟ್ ಈಸ್ ದ ಮೈನ್ ಥಿಂಗ್ RSI. ಅದಕ್ಕೆ ನನಗೆ RSI ಅಂದರೆ ತುಂಬ ಇಷ್ಟ. ಓಕೆ, ಇವಾಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇದು BPCL ಡೈಲಿ ಚಾರ್ಟು. ಓಕೆ, ಇವಾಗ 2 ನವೆಂಬರ್ 2023 ಅಲ್ಲಿ RSI 60ಗೂ ಎಬವ್ ಹೋಗುತ್ತೆ. ನೀವು ಅಲ್ಲಿ ಬೈ ಮಾಡಿದರೆ ಅರೌಂಡ್ 159ಗೆ, ಅಂಡ್ ಪ್ರೈಸ್ ಅಪ್ ಟ್ರೆಂಡ್ ಎಲ್ಲ ಇದೆ, ಯಾಕಂದರೆ RSI ಕೂಡ 60 ಎಬೋನೇ ಇದೆ. ಹಿಂಗೆ ಮೇಲೆ ಹೋಗಿ ಅದಾದಮೇಲೆ ಇಲ್ಲಿ ಈ ಡೇ 16 ಫೆಬ್ರವರಿ ಅದಾದಮೇಲೆ ಪ್ರೈಸ್ ಕೆಳಗೆ ಬರುತ್ತೆ, ಒಂದು ಲೋ ಕ್ರಿಯೇಟ್ ಮಾಡುತ್ತೆ, ಮೇಲೆ ಹೋಗಿ ಮತ್ತೆ ಒಂದು ಹೈ ಕ್ರಿಯೇಟ್ ಮಾಡಿ ಇನ್ನು ಲೋವರ್ ಲೋ ಕ್ರಿಯೇಟ್ ಮಾಡುತ್ತೆ. ಬಟ್ ಇಲ್ಲಿ ಹೈ ಫಾರ್ಮ್ ಆದಾಗ ಹೈಯರ್ ಹೈ ಆಗಲ್ಲ, ಅಂದರೆ ಲೋವರ್ ಹೈ ಆಗುತ್ತೆ. ಲೋವರ್ ಹೈ ಇಸ್ ಅ ಸೈನ್ ಆಫ್ ಡೌನ್ ಟ್ರೆಂಡ್. ಇವಾಗ ಇಲ್ಲಿ ಡೌನ್ ಟ್ರೆಂಡ್ ಶುರು ಆಗಿದೆ ಅಂತ ನೀವು ಇಲ್ಲಿ ಎಕ್ಸಿಟ್ ಆಗಿದ್ರು ನೀವು ಆಲ್ಮೋಸ್ಟ್ 45 ಟು 150 300 ಆಲ್ಮೋಸ್ಟ್ 100% ನೀವು ಪ್ರಾಫಿಟ್ ಎತ್ತಿರ್ತಿದ್ರಿ. ಸೊ ಹಾಗೆ. ಓಕೆ, ಅದಾದ್ಮೇಲೆ ಇಲ್ಲಿ ನೋಡಿ, ಅದು ಆಗ್ತಿದ್ದಂಗೆ ಇಮ್ಮಿಡಿಯೇಟು RSI 40 and 60 ಮಧ್ಯ ಹೋಗ್ತಾ ಇದೆ. ಅಂದರೆ ಇಲ್ಲೂ ಕೂಡ ಮಾರ್ಕೆಟ್ ಒಂದು ರೇಂಜ್ ಬೌಂಡ್ ಆಗಿ ಒಂದು ಸಪೋರ್ಟ್ ಒಂದು ರೆಸಿಸ್ಟೆನ್ಸ್ ಮಧ್ಯೆ ಮಾತ್ರ ಟ್ರೇಡ್ ಆಗ್ತಾ ಇದೆ. ಅಂದರೆ ಮಾರ್ಕೆಟ್ ಸೈಡ್ ವೇಸ್ ಹೋಗಿದೆ. ಸೊ ಅದು RSI. ಓಕೆ, ಇವಾಗ ಇದನ್ನೇ ನಾವು ಲೋವರ್ ಟೈಮ್ ಫ್ರೇಮಲ್ಲಿ ನೋಡೋಣ. ಲೋವರ್ ಟೈಮ್ ಫ್ರೇಮಲ್ಲೂ ಕೂಡ ಇದು ವರ್ಕ್ ಆಗುತ್ತೆ. ಬಟ್ ಪ್ರೊಬಬಿಲಿಟೀಸ್ ಅಂದರೆ ನಿಮ್ಮ ಇವಾಗ RSI 60 and above ಯಾವಾಗಲೂ ಬುಲ್ಲಿಶ್, 40 and 60 and above ಯಾವಾಗಲೂ ಬುಲ್ಲಿಶ್, 40 and below ಯಾವಾಗಲೂ ಬೆರಿಶ್. ಆ ಥರ ಚಾನ್ಸಸ್ ನಿಮಗೆ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ, ಅಷ್ಟೇ ಡಿಫ್ರೆನ್ಸು. ಬಟ್ ಮೆಜಾರಿಟಿ ಆಫ್ ದ ಟೈಮ್ಸ್ ನಿಮಗೆ ಸಿಗುತ್ತೆ. ಇವಾಗ ಇಲ್ಲೇ ನೋಡಿ, ಇಲ್ಲಿ ಮಾರ್ಕೆಟ್ ಒಂಥರ ಸೈಡ್ ವೇಸ್ ಅಲ್ಲಿತ್ತು, ಅಂದರೆ ತುಂಬ ಸ್ಟ್ರಾಂಗ್ ಡೌನ್ ಟ್ರೆಂಡ್ ಇರಲಿಲ್ಲ. ಇವಾಗ ಹೀಗೆ ನಾವು ಪಕ್ಕಕ್ಕೆ ಇಲ್ಲಿ ಹೇಳಿದ್ರೆ ಇಲ್ಲಿ ನೋಡ್ಬೋದು, ಫುಲ್ ಇದೇ ಪಾಯಿಂಟಲ್ಲಿ ಮಾರ್ಕೆಟ್ ಟ್ರೇಡ್ ಆಗ್ತಾ ಇತ್ತು. ಅದಾದಮೇಲೆ 3 ಅಕ್ಟೋಬರ್ 2024 BPCL ಬಿಲೋ 40 ಹೋಗುತ್ತೆ RSI. ಅದಾದಮೇಲೆ ನೋಡಿ ಡೌನ್ ಟ್ರೆಂಡ್ ಶುರು ಆಗಿದೆ. ಡೌನ್ ಟ್ರೆಂಡ್ ಶುರುವಾಗಿ ಅದಾದಮೇಲೆ ಮತ್ತೆ ರೇಂಜ್ ಬೌಂಡ್ ಮಾರ್ಕೆಟಿಗೆ ಹೋಗುತ್ತೆ, ಕನ್ಸಾಲಿಡೇಷನ್ ಫೇಸಿಗೆ ಹೋಗುತ್ತೆ, ಆ್ಯಂಡ್ ಮೇಲ್ ಬ್ರೇಕ್ ಆಗುತ್ತೆ RSI, ಅಂದರೆ ಅಪ್ ಟ್ರೆಂಡ್ಗೆ. ಬಟ್ ಅಪ್ ಟ್ರೆಂಡ್ಸ್ ಅಷ್ಟೇನಾಗಲ್ಲ, ಮತ್ತೆ ಕೆಳಗೆ ವಾಪಸ್ ರೇಂಜ್ ಬೌಂಡ್ ಮಾರ್ಕೆಟಿಗೆ ಬರುತ್ತೆ, 40 to 60 ಅಂಡರ್ ಬರುತ್ತೆ RSI. ಸೊ ಹೀಗೆ ಈ ರೀತಿ ನೀವು ಕನ್ಸಾಲಿಡೇಷನ್ ಮತ್ತು ಬುಲ್ಲಿಶ್ ಮಾರ್ಕೆಟ್ ಆಗಲಿ ಬೆರಿಶ್ ಮಾರ್ಕೆಟ್ ಆಗಲಿ ನೀವು ಕನ್ಸಿಸ್ಟೆಂಟಾಗಿ ನೋಡೋಕೆ ಸಿಗಲ್ಲ, ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಸೊ ಡೈಲಿ ಚಾರ್ಟಲ್ಲಿ ನಿಮಗೆ ಒಂದು ಕನ್ಸಿಸ್ಟೆಂಟ್ ಆಗಿ ನೀವು ಅಪ್ ಟ್ರೆಂಡ್ ಇದೆ ಅಂದರೆ RSI ಕನ್ಸಿಸ್ಟೆಂಟ್ ಆಗಿ 60 and above ಇರುತ್ತೆ. ಸೊ ಆ ರೀತಿ ಇರುತ್ತೆ. ಸೊ ನೀವು RSIನ ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಡೈಲಿ ಚಾರ್ಟಲ್ಲಿ ನೀವು ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡಿ. ಅದಾದಮೇಲೆ ನಿಮಗೆ ಅದ್ರ ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಬಿಲ್ಡ್ ಆದಮೇಲೆ RSIನ ನಿಮಗೆ ಎಷ್ಟು ಪವರ್ಫುಲ್ ಆ್ಯಂಡ್ ಎಷ್ಟು ನಂಬೋದು RSIನ ಅಂತ ನಿಮಗೆ ಕಾನ್ಫಿಡೆನ್ಸ್ ಬಂದಮೇಲೆ ಅದ್ರ ಮೇಲೆ ಅದನ್ನು ಲೋವರ್ ಟೈಮ್ ಫ್ರೇಮ್ಗೆ ಶಿಫ್ಟ್ ಮಾಡಿಕೊಂಡು ಅಥವಾ ಲೋವರ್ ಟೈಮ್ ಫ್ರೇಮಲ್ಲಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಆಮೇಲೆ ಶುರು ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಬಟ್ ಇದು ಲೋವರ್ ಟೈಮ್ ಫ್ರೇಮಲ್ಲೂ ಕೂಡ ವರ್ಕ್ ಆಗುತ್ತೆ. ಇವಾಗ ಇಲ್ಲಿ ನೋಡ್ಬೋದು, ಇಲ್ಲಿ RSI 60 and above ಹೋಯಿತು ಆ್ಯಂಡ್ ಮಾರ್ಕೆಟ್ BPCL ಅಪ್ ಟ್ರೆಂಡಲ್ಲಿ ಇತ್ತು. ಅದಾದಮೇಲೆ ಇಲ್ಲಿ ನೋಡಿ ಮೇಲ್ಗಡೆ ಹೋಗಿ ಇಲ್ಲಿ ಕನ್ಸಾಲಿಡೇಷನ್ ಫೇಸಲ್ಲಿ ಹೋಯಿತು, ಈ ಪಾರ್ಟು ಕನ್ಸಾಲಿಡೇಷನಲ್ಲಿತ್ತು, ಆ್ಯಂಡ್ RSI ಕೂಡ 40 and 60 ಮಧ್ಯೆ ಆಯಿತು. 40 and 60 ಮಧ್ಯೆ ಆಯಿತು ಆ್ಯಂಡ್ ಈ ಕ್ಯಾಂಡಲಲ್ಲಿ ಬ್ರೇಕ್ ಆಯಿತು, RSI ಕೂಡ ಬ್ರೇಕ್ ಆಯಿತು, ಕನ್ಸಾಲಿಡೇಷನ್ ಕೂಡ ಬ್ರೇಕ್ ಆಗುತ್ತೆ ಅದಾದಮೇಲೆ ಮುಂದೆ. ಬಟ್ ಇಲ್ಲಿ RSI 60ಗೂ ಎಬೋ ಹೋಗುತ್ತೆ ಆ್ಯಂಡ್ ಅಪ್ ಟ್ರೆಂಡ್ ಮತ್ತೆ ಶುರು ಆಗುತ್ತೆ. ಸೊ ಹೀಗೆ. ಸೊ ದಟ್ ಈಸ್ ದ ಪವರ್ ಆಫ್ RSI. ಸೊ ಇವಾಗ RSI ಬಗ್ಗೆ ನಾನು ವಿಡಿಯೋ ಇಲ್ಲೇ ನಿಲ್ಲಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋಲಿ ಸಿಗೋಣ. ಹೋಗಿ ಬರ್ತೀನಿ. ಥ್ಯಾಂಕ್ ಯು. ಧನ್ಯವಾದ.